ಸ್ನೇಹಿತರೆ, ತಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತವನ್ನು ಕೋರ್ತೀನಿ. ಸ್ನೇಹಿತರೆ, ಇಂದು ರೂಪನಾತ್ಮಕ ಮೌಲ್ಯಮಾಪನ 2 ಅಂದರೆ FA2, ಅದನ್ನು ಸಾಧನಾ ಪರೀಕ್ಷೆ 2 ಅಂತಾರೆ. 9ನೇ ತರಗತಿಯಲ್ಲಿ ಸಮಾಜ ವಿಜ್ಞಾನ ಪ್ರಶ್ನೆ ಪತ್ರಿಕೆ ಇದೆ. ಅದರ ಜೊತೆಗೆ ನಾನು ಏನು ಮಾಡಿದ್ದೀನಿ, ಮಾದರಿ ಉತ್ತರಗಳನ್ನು ಸಹಿತನೂ ಕೂಡ ಪೋಸ್ಟ್ ಮಾಡ್ತಾ ಇದ್ದೀನಿ. ದಯಮಾಡಿ ತಾವೆಲ್ಲರೂ ಕೂಡ ವಿಡಿಯೋನ ಲೈಕ್ ಮಾಡಬೇಕು, ನಿಮ್ಮ ಫ್ರೆಂಡ್ ಸರ್ಕಲ್ಗೆ ಶೇರ್ ಮಾಡಬೇಕು. 9th ಆಲ್ರೆಡಿ ನಾವು ಹಿಂದಿಯಲ್ಲಿ FA2 ಕ್ವಶನ್ ಪೇಪರನ್ನು ಹಾಕಿದ್ದೀವಿ. ಸೊ ಅದನ್ನು ನೋಡದಿದ್ದರೆ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನಿಮಗೆ ಒಂದು ಪ್ಲೇಲಿಸ್ಟ್ ಲಿಂಕ್ ಸಜೆಸ್ಟ್ ಆಗ್ತಾ ಇದೆ. FA SA ಎಕ್ಸಾಮ್ ಕ್ವಶನ್ ಪೇಪರ್ 2023-24 ಅದನ್ನು ಒತ್ತಿ ನೋಡ್ಬೋದು. ಶುರು ಮಾಡೋಣ. 9th ಸೋಷಿಯಲ್ ಸೈನ್ಸ್ FA2 ಕ್ವಶನ್ ಪೇಪರ್ ವಿತ್ ಕೀ ಆನ್ಸರ್ಸ್. ಮುಖ್ಯ ಪ್ರಶ್ನೆ 1. ಈ ಕೆಳಗಿನ ಪ್ರಶ್ನೆಗಳಿಗೆ 4 ಪರ್ಯಾಯಗಳನ್ನು ನೀಡಿದ್ದು ಸರಿಯಾದ ಉತ್ತರವನ್ನು ಆರಿಸಿ ಬರೆಯಿರಿ. 2 ಪ್ರಶ್ನೆ ತಲಾ ಒಂದಕ್ಕೆ 1 ಅಂಕ, ಒಟ್ಟು 2 ಅಂಕ. ಮೊದಲ ಪ್ರಶ್ನೆ, ನೀರಾವರಿ ಎಂದರೆ? A. ಕೃಷಿಗಾಗಿ ಕೃತಕವಾಗಿ ನೀರು ಪೂರೈಸೋದು. B. ಕುಡಿಯಲು ನೀರು ಸಂಗ್ರಹಿಸೋದು. C. ಬಾವಿ, ಕಾಲುವೆ, ಕೆರೆಗಳಲ್ಲಿ ನೀರು ಸಂಗ್ರಹಿಸೋದು. D. ನೀರಿನಿಂದ ವಿದ್ಯುತ್ ಶಕ್ತಿ ತಯಾರಿಸೋದು. ಸರಿಯಾದ ಉತ್ತರ ಆಯ್ಕೆ A. ಕೃಷಿಗಾಗಿ ಕೃತಕವಾಗಿ ನೀರು ಪೂರೈಸುವುದೇ ನೀರಾವರಿ. 2ನೇ ಪ್ರಶ್ನೆ, ಕರ್ನಾಟಕ ಜ್ಞಾನ ಆಯೋಗದ ಸ್ಥಾಪನೆಯ ಉದ್ದೇಶ? ಪ್ರಾಥಮಿಕ ಶಿಕ್ಷಣ ವಿಸ್ತರಿಸೋದು, ಪ್ರೌಢ ಶಿಕ್ಷಣ ವಿಸ್ತರಿಸೋದು, ಉನ್ನತ ಶಿಕ್ಷಣ ವಿಸ್ತರಿಸೋದು, ವೃತ್ತಿ ಶಿಕ್ಷಣ ವಿಸ್ತರಿಸೋದು. ಸರಿಯಾದ ಉತ್ತರ ಆಯ್ಕೆ B. ಉನ್ನತ ಶಿಕ್ಷಣ ವಿಸ್ತರಿಸೋದು ಜ್ಞಾನ ಆಯೋಗದ ಮುಖ್ಯ ಉದ್ದೇಶ. ಮುಂದಿನ ಪ್ರಶ್ನೆ, ಈ ಕೆಳಗಿನ ಪ್ರಶ್ನೆಗಳನ್ನು ತಾವು ಒಂದೊಂದು ವಾಕ್ಯದಲ್ಲಿ ಉತ್ತರಗಳನ್ನು ಬರೀಬೇಕು. 2 ಪ್ರಶ್ನೆಗಳಿದ್ದಾವೆ, ಒಂದೊಂದಕ್ಕೆ 1 ಅಂಕ, ಒಟ್ಟಾರೆ 2 ಅಂಕ. 3ನೇ ಪ್ರಶ್ನೆ, ಮೊಹಮ್ಮದ್ ಗವಾನ್ ಬೀದರ್ನಲ್ಲಿ ಮದರಸವನ್ನು ಏಕೆ ಸ್ಥಾಪಿಸಿದನು? ಉತ್ತರ ಎಸ್. ಇಸ್ಲಾಂ ಮತ ಮತ್ತು ಕಾನೂನಿನ ಶಿಕ್ಷಣವನ್ನು ಪ್ರೋತ್ಸಾಹಿಸುವ ಸಲುವಾಗಿ. ಸೊ ಏನು ಮಾಡ್ತಾರಪ್ಪ ಅಂದರೆ ಎಸ್. ಮೊಹಮ್ಮದ್ ಗವಾನ ಬೀದರ್ನಲ್ಲಿ ಮದ್ರಸಾವನ್ನು ಸ್ಥಾಪನೆಯನ್ನು ಮಾಡ್ತಾನೆ. 4ನೇ ಪ್ರಶ್ನೆ, ಲೋಕಸಭೆಯು ರಾಷ್ಟ್ರದ ಹಣಕಾಸಿನ ಮೇಲೆ ಸಂಪೂರ್ಣ ನಿಯಂತ್ರಣ ಹೊಂದಿದೆ ಹೇಗೆ ಅಂತ ಕೇಳಿದ್ದಾರೆ. ಸೊ ಉತ್ತರ ನೋಡುವ. ಲೋಕಸಭೆಯ ಅನುಮೋದನೆ ಇಲ್ಲದೆ ಸರ್ಕಾರ ಯಾವುದೇ ಬಗೆಯ ತೆರಿಗೆ ಸಂಗ್ರಹಣೆ ಮಾಡುವುದಾಗಲಿ ಖರ್ಚು ಮಾಡುವುದಕ್ಕಾಗಲಿ ಅಧಿಕಾರವಿಲ್ಲ. ಆ ಕಾರಣಕ್ಕಾಗಿ ಅದನ್ನು ಏನು ಕಳ್ತಾರಪ್ಪ ಅಂದರೆ ಎಸ್. ರಾಷ್ಟ್ರದ ಹಣಕಾಸಿನ ಮೇಲೆ ಸಂಪೂರ್ಣ ನಿಯಂತ್ರಣ ಹೊಂದಿರೋದು ಅದು ಕೇವಲ ಲೋಕಸಭೆ ಮಾತ್ರ. ಮುಂದಿನ ಪ್ರಶ್ನೆ, ಎಸ್. 2ರಿಂದ 4 ವಾಕ್ಯಗಳಿಗೆ ಉತ್ತರಗಳನ್ನು ಬರಲಿಕ್ಕೆ ಕೇಳಿದ್ದಾರೆ. ಒಂದೊಂದಕ್ಕೆ 2 ಅಂಕ, ಒಟ್ಟಾರೆ 2 ಪ್ರಶ್ನೆ, ಟೋಟಲ್ 4 ಮಾರ್ಕ್. ಪ್ರಶ್ನೆ 5, ಮಿಶ್ರ ಬೇಸಾಯದ ಮುಖ್ಯ ಲಕ್ಷಣಗಳನ್ನು ತಿಳಿಸಿ ಅಂತ ಕೇಳಿದ್ದಾರೆ. ಉತ್ತರ ನೋಡ್ಕೊಂಡು ಬರೋಣ. ಇಲ್ಲಿ ಬೆಳೆಗಳನ್ನು ಬೆಳೀಲಾಗ್ತದ. ಈ ಬೆಳೆಗಳನ್ನು ಬೆಳೆಯುವುದರ ಜೊತೆಯಲ್ಲಿ ಪಶುಸಂಗೋಪನೆ, ರೇಷ್ಮೆ, ಕೃಷಿ, ಕುರಿ ಸಾಕಾಣೆ, ಕೋಳಿ ಸಾಕಾಣೆ, ಜೇನು ಸಾಕಾಣೆ, ಮೀನುಗಾರಿಕೆ ಮುಂತಾದ ಉಪಕಸುಬುಗಳನ್ನು ಏನು ಮಾಡ್ತಾರಪ್ಪ ಅಂತಂದ್ರೆ ಮಾಡ್ತಾರೆ. ಅದನ್ನೇ ಏನು ಮಾಡ್ತಾರಪ್ಪ ಅಂದ್ರೆ ಮಿಶ್ರ ಬೇಸಾಯ ಅಂತ ಕರೀತಾರೆ. ಮುಂದಿನ ಪ್ರಶ್ನೆ 6, ವ್ಯವಹಾರ ನಿರ್ವಹಣೆಯಲ್ಲಿ ನಿರ್ಧಾರ ತೆಗೆದುಕೊಳ್ಳುವುದರ ಪ್ರಾಮುಖ್ಯತೆ ಏನು ಅಂತ ಕೇಳಿದ್ದಾರೆ. ಉತ್ತರ ನೋಡುವ. ಎಸ್. ವ್ಯವಹಾರ ಸಂಘಟನೆಗಳಲ್ಲಿ ಉಂಟಾಗುವ ಅನೇಕ ಸಮಸ್ಯೆಗಳಿಗೆ ಒಳ್ಳೆಯ ನಿರ್ಧಾರಗಳು ಪರಿಹಾರ ಕೊಡುತ್ತವೆ. ಉತ್ತಮ ನಿರ್ಧಾರದಿಂದ ಸಂಘಟನೆಯು ಉತ್ತಮ ಲಾಭ ಪಡೆದು ಸುಗಮ ರೀತಿಯಲ್ಲಿ ನಡೆದುಕೊಂಡು ಹೋಗುತ್ತದೆ. ಹಾಗೆಯೇ ತಪ್ಪು ನಿರ್ಧಾರಗಳು ಸಂಘಟನೆಯ ನಷ್ಟಗಳಿಗೆ ಕಾರಣವಾಗುತ್ತದೆ ಅಂತಕ್ಕಂಥ ಪಾಯಿಂಟ್ಸು ಬರೀಬೇಕು. ಈ ಪ್ರಶ್ನೆ ಬದಲಾಗಿ ಅವರು ಇನ್ನೊಂದು ಪ್ರಶ್ನೆ ಕೇಳಿದ್ದಾರೆ. ನಿಯಂತ್ರಣದ ಯಶಸ್ಸು ಅದರ ಪ್ರಮುಖ ಧ್ಯೇಯಗಳನ್ನು ಅವಲಂಬಿಸಿದೆ, ಸ್ಪಷ್ಟೀಕರಿಸಿ. ಅಲ್ಲಿ ಇದು ಬರೀಬೇಕು. ಸಂಸ್ಥೆಯಲ್ಲಿ ಶಿಸ್ತು ಹಾಗೂ ದಕ್ಷತೆಯ ವಾತಾವರಣವನ್ನು ಕಲ್ಪಿಸಿ ಚಟುವಟಿಕೆಗಳು ಸಮರ್ಪಕವಾಗಿ ಹೊಂದಾಣಿಕೆಯಿಂದ ನಡೆದುಕೊಳ್ಳುವಂತೆ ಮಾಡ್ತದೆ. ಪೂರ್ವಭಾವಿ ಯೋಜನೆಗಳಿಗನುಸಾರವಾಗಿ ಮತ್ತು ನಿರಂತರವಾಗಿ ಚಟುವಟಿಕೆಗಳು ಮುಂದುವರಿಯುವಂತೆ ಮಾಡ್ತದೆ. ಮುಂದಿನ ಪ್ರಶ್ನೆ ಎಸ್. 3 ಅಂಕದ ಪ್ರಶ್ನೆಗಳು, 6 ವಾಕ್ಯಗಳಲ್ಲಿ ಉತ್ತರಗಳನ್ನು ಬರೀಬೇಕು. 2 ಪ್ರಶ್ನೆ ಇದ್ದಾವೆ, ಒಂದೊಂದಕ್ಕೆ 3 ಅಂಕ, ಒಟ್ಟು 6 ಅಂಕ. 7ನೇ ಪ್ರಶ್ನೆ, ಲೋಕಸಭೆ ಸದಸ್ಯರಾಗಲು ಇರಬೇಕಾದ ಅರ್ಹತೆಗಳನ್ನು ಯಾವುವು ಅಂತ ಕೇಳಿದ್ದಾರೆ. ಸೊ ನೋಡ್ಕೊಂಡು ಬರೋಣ. ಲೋಕಸಭೆ ಸದಸ್ಯತ್ವವನ್ನು ಹೊಂದಬೇಕಾದ್ರೆ ಸೊ ನಮಗೆ ಇರಬೇಕಾದ ಅರ್ಹತೆ ಭಾರತದ ಪ್ರಜೆಯಾಗಿರಬೇಕು, 25 ವರ್ಷ ವಯೋಮಿತಿ ಹೊಂದಿರಬೇಕು, ಸರ್ಕಾರದ ಯಾವುದೇ ಹುದ್ದೆಯಲ್ಲಿ ಇರಬಾರ್ದು, ಮಾನಸಿಕ ಸ್ವಾಸ್ಥ್ಯ ಕಳೆದುಕೊಂಡಿರಬಾರದು, ನ್ಯಾಯಾಲಯದಿಂದ ಅಪರಾಧ ಶಿಕ್ಷೆಗೆ ಒಳಗಾಗಿರಬಾರದು, ಸಂಸತ್ತು ಕಾಲಕಾಲಕ್ಕೆ ನಿಗದಿಪಡಿಸ್ತಕ್ಕಂಥ ಅರ್ಹತೆಯನ್ನು ಹೊಂದಿರಬೇಕು. ಈ ಪ್ರಶ್ನೆ ಬದಲಾಗಿ ಅವರು ಇನ್ನೊಂದು ಪ್ರಶ್ನೆ ಕೇಳಿದ್ದಾರೆ. ವಿಧಾನಸಭೆ ಸದಸ್ಯರಾಗಲು ಇರಬೇಕಾದ ಅರ್ಹತೆಗಳು ಯಾವುವು? ಅದು ಕೂಡ ಸೇಮ್ ಅದ. ಭಾರತದ ಪ್ರಜೆ, 25 ವರ್ಷ ವಯೋಮಿತಿ ಇರಬೇಕು, ಸರ್ಕಾರದ ಯಾವುದೇ ಹುದ್ದೆಯಲ್ಲಿ ಇರಬಾರ್ದು, ನ್ಯಾಯಾಲಯದ ಶಿಕ್ಷೆಗೆ ಗುರಿಯಾಗಿರಬಾರದು, ಮಾನಸಿಕ ಅಸ್ವಸ್ಥನಾಗಿರಬಾರದು, ದಿವಾಳಿ ಆಗಿರಬಾರದು, ಸಂಸತ್ತು ಆಗಿಂದಾಗೆ ನಿರ್ಧರಿಸ್ತಕ್ಕಂಥ ಇತರೆ ಅರ್ಹತೆಗಳನ್ನು ಅದು ಏನಾಗಬೇಕಪ್ಪ ಅಂದ್ರೆ
ಹೊಂದಿರಬೇಕು ಅಂತಕ್ಕಂಥದ್ದು ಉತ್ತರ ಆಗ್ತದೆ. ಮುಂದಿನ ಪ್ರಶ್ನೆ, ಕೈಗಾರಿಕಾ ವಲಯದ ಪ್ರಾಮುಖ್ಯತೆಯನ್ನು ಕೇಳಿದ್ದಾರೆ. ಅದು ಕೂಡ 3 ಅಂಕದ ಪ್ರಶ್ನೆ ಇದೆ. ಉತ್ತರ ನೋಡುವ. ಕೈಗಾರಿಕಾ ವಲಯದಿಂದ ರಾಷ್ಟ್ರಕ್ಕೆ ಹೆಚ್ಚಿನ ಆದಾಯ ಬರ್ತದೆ, ಜನರಿಗೆ ಉದ್ಯೋಗ ಸಿಗ್ತದೆ. ಕೈಗಾರಿಕಾ ಅಭಿವೃದ್ಧಿಯಿಂದ ಜನರ ಜೀವನದ ಮಟ್ಟ ಹೆಚ್ಚುತ್ತದೆ. ಟ್ರ್ಯಾಕ್ಟರ್ಗಳು, ಕೃಷಿ ಯಂತ್ರೋಪಕರಣಗಳು, ಗೊಬ್ಬರ ಮುಂತಾದವುಗಳನ್ನು ಒದಗಿಸುವ ಮೂಲಕ ಕೃಷಿಯ ಆಧುನೀಕರಣಕ್ಕೆ ಸಹಕಾರವನ್ನು ಮಾಡ್ತದೆ. ಜನರನ್ನು ನಗರ ಮತ್ತು ಪಟ್ಟಣಗಳಿಗೆ ಹಂಚುವ ಮೂಲಕ ಕೃಷಿ ಭೂಮಿಯ ಮೇಲಿನ ಒತ್ತಡ ಕಡಿಮೆಯಾಗ್ತದೆ. ಹೆಚ್ಚಿನ ವಿದೇಶಿ ವಿನಿಮಯ ಗಳಿಸಲು ಸಹಾಯಕ ಆಗ್ತದೆ. ಈ ಕೈಗಾರಿಕಾ ಪ್ರದೇಶಗಳಾಗಿರ್ಬೋದು ವ್ಯಾಪಾರ, ಶಿಕ್ಷಣ, ಸಾರಿಗೆ, ಬ್ಯಾಂಕಿಂಗ್ ಮುಂತಾದ ಕೇಂದ್ರಗಳಲ್ಲಿ ಅದು ಏನಾಗ್ತದಪ್ಪ ಅಂದ್ರೆ ಅಭಿವೃದ್ಧಿಯನ್ನು ಹೊಂದುತ್ತದೆ ಅಂತಕ್ಕಂಥ ಪಾಯಿಂಟ್ಸ್ಗಳು ಬರಿಬೇಕು. ಇನ್ನು 4 ಅಂಕದ ಪ್ರಶ್ನೆ ಇದ್ದಾವೆ. 8 ರಿಂದ 10 ವಾಕ್ಯಗಳಲ್ಲಿ ಉತ್ತರಗಳನ್ನು ಬರೀಬೇಕು. 4 ಅಂಕ. 9ನೇ ಪ್ರಶ್ನೆ, ಮಧ್ವಾಚಾರ್ಯರ ದ್ವೈತ ಸಿದ್ಧಾಂತವನ್ನು ವಿಮರ್ಶನೆ ಮಾಡಿ ಅಂತ ಕೇಳಿದ್ದಾರೆ. ಸೊ ನೋಡುವ, ದ್ವೈತ ಸಿದ್ಧಾಂತ ಅಂದರೆ ಇಲ್ಲಿ ಬರೀತಕ್ಕಂಥದ್ದು, ಮಧ್ವಾಚಾರ್ಯರು ದ್ವೈತ ಸಿದ್ಧಾಂತ ಪ್ರತಿಪಾದನೆ ಮಾಡ್ತಾರೆ. ಜೀವ ಮತ್ತು ಪರಮಾತ್ಮ ಬೇರೆ ಬೇರೆ ಎಂಬುದೇ ದ್ವೈತದ ಅರ್ಥ. ಮಧ್ವಾಚಾರ್ಯರ ಪ್ರಕಾರ ಜಗತ್ತು ಮಾಯೆಯಲ್ಲ, ಅದು ಪರಮಾತ್ಮನಷ್ಟೇ ಸತ್ಯವಾಗಿದೆ. ಇವುಗಳಲ್ಲಿ ಈಶ್ವರ ಮಾತ್ರ ಸ್ವತಂತ್ರ, ಉಳಿದ ಜಗತ್ತು ಮಿಥ್ಯರೂಪ. ಪರಮಾತ್ಮನಿಗೂ ಜೀವಿಗಳಿಗೂ ಸ್ವಾಮಿ ಸೇವಕ ಸಂಬಂಧ ಇದೆ. ವಿಷ್ಣು ಅಥವಾ ನಾರಾಯಣ ಒಬ್ಬನೇ ಸರ್ವೋತ್ತಮ. ವಿಷ್ಣುವನ್ನು ಭಕ್ತಿಯಿಂದ ಪೂಜಿಸುವುದರಿಂದ ಆತ್ಮೋದ್ಧಾರ ಅಥವಾ ಮುಕ್ತಿ ಸಾಧ್ಯ ಅಂತ ಹೇಳಿದ್ದಾರೆ. ಇನ್ನೊಂದು ಪ್ರಶ್ನೆ ಇದೆ, ವಿಜಯನಗರ ಸಾಮ್ರಾಜ್ಯದ ಅರ್ಥವ್ಯವಸ್ಥೆಯನ್ನು ವಿಶ್ಲೇಷಿಸಿ ಅಂತ ಕೇಳಿದ್ದಾರೆ. ಅಲ್ಲಿ ವಿಜಯನಗರ ಸಾಮ್ರಾಜ್ಯ ಆರ್ಥಿಕವಾಗಿ ಸುಭಿಕ್ಷವಾಗಿತ್ತು. ನೆಕ್ಸ್ಟ್, ಭೂಕಂದಾಯ ರಾಜ್ಯದ ಆದಾಯದ ಮೂಲ ಆಗಿತ್ತು. ಕೃಷಿಕರು ಸಾಮಾನ್ಯವಾಗಿ ತಮ್ಮ ಉತ್ಪಾದನೆಯ 4ನೇ 1 ಭಾಗ ಸರ್ಕಾರಕ್ಕೆ ತೆರಿಗೆ ಕೊಡಬೇಕು. ವೃತ್ತಿ ತೆರಿಗೆ, ಮನೆ ಕಂದಾಯ ಇತ್ತು. ದಾರಿ ಸುಂಕ, ಸಂತೆ ಸುಂಕ, ವಾಣಿಜ್ಯ ಸುಂಕ, ಆಮದು ತೆರಿಗೆ ಇವೆಲ್ಲ ಕೂಡ ಇತ್ತು. ಕೃಷಿ ಅರ್ಥವ್ಯವಸ್ಥೆಯ ಬೆನ್ನೆಲುಬು. ಇವರು ವರ್ಷದಲ್ಲಿ ಮುಂಗಾರು ಮತ್ತು ಹಿಂಗಾರು ಬೆಳೆಗಳನ್ನು ಬೆಳೀತಿದ್ರು. ಅರಸರು ಬಾವಿ, ಕೆರೆ, ಕಾಲುವೆಗಳನ್ನು ಕಟ್ಟಿಸೋದರ ಮೂಲಕ ಕೃಷಿ ನೀರಾವರಿಯನ್ನು ಉತ್ತೇಜಿಸಿದರು. ವಿಜಯನಗರ ಸಾಮ್ರಾಜ್ಯದ ಕಾಲ ಕೈಗಾರಿಕೆ ಮತ್ತು ವಾಣಿಜ್ಯ ಕ್ಷೇತ್ರದಲ್ಲಿ ಮಹತ್ತರ ಪ್ರಗತಿಯನ್ನು ಸಾಧಿಸಿತು. ಅದರಲ್ಲಿ ಬಟ್ಟೆ, ನೇಯ್ಗೆ ಕೈಗಾರಿಕೆ ಮುಖ್ಯ ಆಗಿತ್ತು. ಲಾಸ್ಟ್ ಪ್ರಶ್ನೆ ಇದೆ, ಕರ್ನಾಟಕದ ನಕ್ಷೆ ತೆಗಿಬೇಕು. ಅಲ್ಲಿ ಕಾವೇರಿ ನದಿ ಮತ್ತು ತುಂಗಭದ್ರಾ ನದಿಯನ್ನು ಗುರುತಿಸಬೇಕು. 2 ಅಂಕ ಇದೆ. ಸೊ ತಾವುಗಳು ಕೂಡ ನೀಟಾಗಿ ಈ ಥರ ಕಾವೇರಿ ಮತ್ತು ತುಂಗಭದ್ರಾ ನದಿಗಳನ್ನು ಗುರುತಿಸುವ ಸಲುವಾಗಿ ಕರ್ನಾಟಕದ ನಕ್ಷೆಯನ್ನು ತೆಗಿಬೇಕು. ಈ ಥರ ಸ್ಥಳಗಳನ್ನು ಗುರುತಿಸಿದ್ರೆ 2 ಅಂಕಗಳನ್ನು ಕೊಡ್ತಾರೆ. ಸೊ ಇಷ್ಟಿತ್ತು ಸ್ನೇಹಿತರೆ 9ನೇ ತರಗತಿಯ FA2 ಕ್ವಶನ್ ಪೇಪರ್ ಸೋಷಿಯಲ್ ಸೈನ್ಸಲ್ಲಿ ಇತ್ತು. ತಾವೆಲ್ಲರೂ ಕೂಡ ವಿಡಿಯೋವನ್ನು ಹೆಚ್ಚು ಲೈಕ್ ಮಾಡಬೇಕು, ಶೇರ್ ಮಾಡಬೇಕು. ಫಸ್ಟ್ ಟೈಮ್ ವಾಚ್ ಮಾಡ್ತಿದ್ರೆ ಸಬ್ಸ್ಕ್ರೈಬ್ ಜೊತೆಗೆ ಬೆಲ್ ಐಕಾನನ್ನು ಒತ್ತಲಿಕ್ಕೆ ಮರೆಯದಿರಿ. ಮತ್ತೆ ಸಿಗ್ತೀನಿ ಹೊಸ ವಿಡಿಯೋದಲ್ಲಿ. ಅಲ್ಲಿಯವರೆಗೂ ಬಾಯ್.